ಬಿ ರಿಮೋಟ್ ಕಿತ್ಕೊಳ್ಳೋಕ್ಕೆ ಅಂತ ಒಬ್ಳು ತಂಗಿ, ತೊಡೆ ಮೇಲೆ ಮಲಗಿಸ್ಕೊಂಡು ಸಮಾಧಾನ ಮಾಡೋಕ್ಕೆ ಅಂತ ಒಬ್ಳಮ್ಮ, ನಿನಗೇನೂ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಕ್ಕೆ ಒಬ್ರು ಅಪ್ಪ ಇದ್ದಿದ್ರೆ ಮೋಸ್ಟ್ಲಿ ನಾನು ಇವಳನ್ನ ಇಷ್ಟೊಂದು ಹಚ್ಕೋತಿರ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ತುಂಬ ಜಾಸ್ತಿ ಹಚ್ಕೊಂಡೆ ಅನ್ಸುತ್ತೆ. ಏನಿವನು ಹುಚ್ಚುಂತರ ಎಲ್ಲ ಕಿತ್ತಾಕೊಂಡಿದ್ದಾನೆ. ಏನ್ ಹುಡುಕ್ತಾ ಇದೆಯೋ? ಏನಿಲ್ಲ ಮಚ್ಚ, ಟಿವಿಯಲ್ಲಿ ಒಂದು ಪ್ರೋಗ್ರಾಮ್ ನೋಡಿದೆ. ತಗೊಂಡ್ ಬನ್ನಿ ನಿಮ್ ಹುಡುಗಿ ಕೂದ್ಲು, ಹುಡ್ಕೊಂಡ್ ಬರ್ತಾಳೆ ನಿಮ್ ಹುಡುಗಿ ನಿಮ್ಮನ್ನ ನೋಡಲು. ಕೇರಳ ಜ್ಯೋತಿಷಿ ಅಂತೆ, ಕೂದ್ಲು ಕೊಟ್ರೆ ಹುಡುಗಿನ ವಶ ಮಾಡ್ಕೊಡ್ತಾರಂತೆ ಮಚ್ಚ. ಓ ಹಂಗ? ಒಂದ್ ನಿಮಿಷ ಇರು, ಬಂದೆ. ಹಲೋ, ಇಷ್ಟು ದಿನ ನಿಮ್ ಹುಡುಗಿ ನಿನಗ್ ಮಾತ್ರ ಇಷ್ಟ ಅನ್ಕೊಂಡಿದ್ದೆ, ಬಟ್ ನೀನ್ ನಾಯಿಗೂ ಇಷ್ಟ. ಸೇಮ್. ಒಂದ್ ನಿಮಿಷ ಇರು, ಬಂದೆ. ಏಯ್, ಎಲ್ಲಿಗೋ? ನನ್ನ ಹಳೆ ಹುಡುಗಿದು ಕೂದ್ಲಿದೆ, ತರ್ತೀನಿ, ವೇಟ್ ಮಾಡು, ಇಬ್ರು ಜೊತೆಲಿ ಹೋಗೋಣ. ಯಾರೋ ಅದು? ಅದೇ ಮಗ, ನಮ್ ಮಂಗ್ಳೂರ್ ಬೆಡಗಿ, ನನ್ ಹಳೆ ಹುಡುಗಿ ಐಶ್ವರ್ಯ ರೈ ಮಚ್ಚ. ತಮಾಷೆ ಮಾಡಬೇಡ, ಕರೆಕ್ಟ್ ಆಗಿ ಮಾತಾಡು. ನನ್ ಮಗನೇ, ನೀನ್ ಫಸ್ಟ್ ಕರೆಕ್ಟ್ ಆಗಿ ಮಾತಾಡೋದು ಕಲ್ತ್ಕೋ. ನೀನ್ ಯಾರೋ? ನಿನ್ ಬ್ಯಾಕ್ ಗ್ರೌಂಡ್ ಏನು? ಏನು ನೀನ್ ಹುಡ್ತಾನೆ ಲೋಫರ ಅಥವಾ ಲವ್ ಮಾಡಿದ್ಮೇಲೆ ಲೋಫರ್ ಆದ್ಯಾ? ಯಾವತ್ತು ಲವ್ ಫೇಲ್ಯೂರ್ ಆದ್ರೆ ಸೊಸೈಟಿಗೆ ಒಂದೊಳ್ಳೆ ಮೆಸೇಜ್ ಕೊಡ್ಬೇಕು. ಈ ತರ ಬರ್ಗೆಟ್ಟೋರ್ ತರ ಆಡಬಾರ್ದು. ಅದೇನೋ ಕೂದ್ಲಂತೆ, ವಶ ಅಂತೆ. ನೋಡು, ಗಾಯನ ಕೆರೆದಷ್ಟು ಗಾಯನೇ ಆಗೋದು, ಮಾಯ ಆಗಲ್ಲ. ಓ, ಏನ್ರಿ ಸುಮನ್, ಅಪರೂಪಕ್ಕೆ ಬಂದಿದ್ದೀರಾ? ಮಂತನ್ ಬದುಕಿದಾನ ಇಲ್ಲ ಸತ್ತೋಗಿದ್ದಾನ ಅಂತ ನೋಡಕ್ ಬಂದ್ರ? ನನಗೆ ಸಲ ಹೇಳಿಲ್ಲ ಈ ತರ ಎಲ್ಲ ಮಾತಾಡ್ಬೇಡ ಅಂತ. ನೀನೆಷ್ಟೇ ಹೇಳಿದ್ರು ಈ ಬತ್ತೋಗಿರೋ ನನ್ನ ಎದೆ ವಾಟರ್ ಫಿಲ್ಟರಲ್ಲಿ ನೀರು ತರಕ್ಕಾಗಲ್ಲ. ಈ ಮಂತನ್ ಮಾತು ಪ್ರೀತಿ ಎರಡೂ ಸ್ಟ್ರೇಟ್, ಇಲ್ಲಿರೋದೆ ಇಲ್ಲಿ ಬರೋದು. ಅದ್ ಸರಿ, ನೀನೇನು ಬಂದಿದ್ದು? ನಾವು ನಿನ್ನ ಇಷ್ಟಕ್ಕಷ್ಟಕ್ಕಿದ್ದೀವಿ ಅನ್ನೋದನ್ನ ನೆನ್ಸೋದಕ್ಕೆ ನಿನಗಿಷ್ಟ ಆಗಿರೋ ಪನ್ನೀರ್ ಬಟರ್ ಮಸಾಲ ರೋಟಿ ಮಾಡ್ಕೊಂಡು ತಂದಿದ್ದೀನಿ. ಏನ್ರಿ ಸುಮನ್, ಪ್ರೀತಿಲಿ ಕಣ್ಣೀರು ನೋಡ್ದವನ್ಗೆ ಪನ್ನೀರ್ ತಿನ್ಸಕ್ ಬಂದಿದ್ದೀರಲ್ಲ. ನಮ್ಮ ಹುಡುಗಿ ಇಲ್ದೆ ನನ್ನ ನಾಲ್ಗೆ ಟೇಸ್ಟ್ಲೆಸ್, ಅವಳ ನಗು ನೋಡ್ದೆ ನನ್ನ ಜೀವನ ಮೀನಿಂಗ್ಲೆಸ್. ಅವಳು ಒಂದೇ ಒಂದ್ಸಲ ಸಿಲ್ಕ್ ಸೀರೆ ಉಟ್ಕೊಂಡು ಗೆಸ್ಟ್ ಅಪಿಯರೆನ್ಸಲ್ಲಿ ನನ್ನ ಕಣ್ಮುಂದೆ ಬಂದ್ರೇನೆ ನನ್ನ ಲೈಫ್ ಸರಿ ಹೋಗೋದು.